ಹರೇ ಕೃಷ್ಣ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ನಾನು ಬೆಳಗಿನ ಜಾವ ಟೀ ಕಾಫಿ ಎಲ್ಲ ಏನೂ ಕುಡಿಯೋದಿಲ್ಲ. ಯೂಶ್ವಲಾಗಿ ನಾನು ಈ ಥರ ಹರ್ಬಲ್ ಟೀನ ಮಾಡ್ಕೊಂಡು ಕುಡಿತೀನಿ. ನಾನು ಮಾಡ್ಕೊಂಡು ಕುಡಿಯೋ ಹರ್ಬಲ್ ಟೀಸ್ ಯಾವುದ್ಯಾವುದಪ್ಪ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು 1 ಇಂಚಿನಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ದಾಸವಾಳದ ಹೂವು ಅದನ್ನು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಈ 4 ನಾನು ಈಗ ನೋಡಿ ಈ ಥರ ದಾಸವಾಳದ ಹೂವನ್ನ ನಾನು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ, ಅಂಗಡಿಯಲ್ಲೆಲ್ಲ ಏನು ತರಿಸೋದಿಲ್ಲ ನಾನು. ಅದ್ರ ಜೊತೆಗೆ ನಾನು ಹರ್ಬಲ್ ಟೀ ಜೊತೆಗೆ ಮೆಂತ್ಯಕಾಳು ರಾತ್ರಿಯೇ ನೆನೆಸಿ ಎತ್ತಿಟ್ಕೊಂಡಿರ್ತೀನಿ. ಈ ಮೆಂತ್ಯಕಾಳನ್ನು ಸಹ ನಾನು ಬೆಳಿಗ್ಗೆ ಹೊತ್ತು ಹರ್ಬಲ್ ಟೀ ಜೊತೆ ತಗೋತೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಯಾವ ಥರ ಮಾಡಿದೆ ಅಂತ ನೋಡಿ. ಶುಂಠಿ, ಪುದೀನ, ದಾಸವಾಳದ ಹೂವನ್ನ ಚೆನ್ನಾಗಿ ಈ ಥರ ನೀರಲ್ಲಿ ಕುದಿಸ್ತಾ ಇದ್ದೀನಿ. 1 ದೊಡ್ಡ ಗ್ಲಾಸಷ್ಟು ನೀರಿಗೆ ಈ ಥರ ಚಿಕ್ಕ ಗ್ಲಾಸ್ ಆಗೋಷ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋದಾದ್ಮೇಲೆ ನೋಡಿ ನಾನು ಸೋಸ್ಕೊತಾ ಇದ್ದೀನಿ. ಇದನ್ನು ಸೋಸ್ಕೊಂಡ್ಬಿಟ್ಟು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಿಗ್ಗೆ ಹೊತ್ತು ಟೀ ಕಾಫಿ ಬದಲು ಈ ಥರ ಹರ್ಬಲ್ ಟೀನ ಮಾಡ್ಕೊಂಡು ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮ್ಮ BP ಶುಗರು ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ಮಾಡ್ಕೊಂಡು ಕುಡಿತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.